ಕೃಷಿ ಭೂಮಿ. ಆ ಭೂಮಿಯನ್ನ ಕಳೆದ 15 ವರ್ಷದ ಹಿಂದೆ ಸರ್ಕಾರ ಕೈಗಾರಿಕಾ ಉದ್ದೇಶದಿಂದ ವಶಕ್ಕೆ ಪಡೆದುಕೊಂಡಿದೆ. ಆದರೆ ಇಲ್ಲಿ ತನಕ ಕೈಗಾರಿಕೆಯೂ ಇಲ್ಲ, ಕೆಲಸವೂ ಇಲ್ಲ, ಭೂಮಿಯೂ ಇಲ್ಲದಂಥ ತ್ರಿಶಂಕು ಸ್ಥಿತಿ ಆ ರೈತರದ್ದಾಗಿದೆ. ಅಷ್ಟಕ್ಕೂ ಇದು ಎಲ್ಲಿ ರೈತರ ಸಂಕಷ್ಟ ಅಂತೀರಾ? ಈ ಸ್ಟೋರಿ ನೋಡಿ. ಗಣಿನಾಡು ಬಳ್ಳಾರಿಯ ಕುಡಿತಿನಿ, ವೇಣಿ, ವೀರಾಪುರ ಸೇರಿದಂತೆ ವಿವಿಧ ಗ್ರಾಮಗಳ ಸಾವಿರಾರು ಕೃಷಿ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ದೇಶದ ನವರತ್ನ ಕಂಪನಿಗಳಲ್ಲಿ ಒಂದಾದ ಭಾರತೀಯ ಉಕ್ಕು ಸಚಿವಾಲಯದಡಿ ಬರುವ NMDC ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣದ ಕಾರ್ಖಾನೆ ಆರಂಭಿಸುವುದಾಗಿ ಹೇಳಿ 2014ರಲ್ಲಿ ಸಾವಿರಾರು ಎಕರೆ ಜಮೀನು ಪಡೆದಿದೆ. ಆದರೆ ಈವರೆಗೆ ಕಾರ್ಖಾನೆ ತೆರೆದಿಲ್ಲ. ಇದರ ಪರಿಣಾಮ ಕನಿಷ್ಠ 28,000 ಕೋಟಿ ಬಂಡವಾಳ ಹೂಡಿಕೆಯಾಗುವುದು ತಪ್ಪಿದೆ. 50,000 ಮಂದಿಗೆ ಉದ್ಯೋಗ ಒದಗಿಸುವ ಅವಕಾಶವನ್ನ ಕೈಚೆಲ್ಲಿದಂತಾಗಿದೆ. ಸಾವಿರಾರು ಎಕರೆ ಭೂಮಿ ಒಂದು ದಶಕದಿಂದ ಸಾಗುವಳಿಯೂ ಇಲ್ಲದೆ ಕೈಗಾರಿಕೆಗೂ ಬಳಕೆಯಾಗದೆ ಪಾಳು ಬಿದ್ದಿದೆ. ಕಳೆದ 13 ವರ್ಷಗಳಿಂದ 14-15 ವರ್ಷಗಳಿಂದನೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಹೋರಾಟದ ಜೊತೆಗೆ ಕಾನೂನು ಹೋರಾಟ ಮಾಡಿ 2016ರಲ್ಲಿ ಜಿಲ್ಲಾ ನ್ಯಾಯಾಲಯ ರೈತರ ಪರ ತೀರ್ಪು ನೀಡಿದೆ. ಮೋಸದ ಬೆಲೆಯನ್ನು ರದ್ದುಪಡಿಸಿ ಎಲ್ಲರಿಗೂ 30,20,270 ರೂಪಾಯಿ ಕೊಡಬೇಕು ಅಂಥೇಳಿ ಆದೇಶ ಮಾಡಿದೆ. ಅದನ್ನು 2023 ಜನವರಿ 30ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿನೂ ಆ ಆದೇಶವನ್ನು ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿದೆ. ಇನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ 2017ರಲ್ಲಿ ಭೂಮಿಯನ್ನು ಅದರ ವಶಕ್ಕೆ ನೀಡಿ 2018ರಲ್ಲಿ ಸ್ವಾಧೀನ ಪತ್ರವನ್ನು ಕೊಟ್ಟಿದೆ. ನಿಯಮಗಳ ಪ್ರಕಾರ ಸ್ವಾಧೀನ ಪತ್ರ ಸಿಕ್ಕು 5 ವರ್ಷಗಳಲ್ಲಿ ಉತ್ಪಾದನೆ ಆರಂಭಿಸಬೇಕಿದ್ರು NMDC ಹಾಗೂ ಬ್ರಹ್ಮಿಣಿ ಮತ್ತು ಅರ್ಸಿಲರ್ ಮಿತ್ತಲ್ ಕಾರ್ಖಾನೆ ಸ್ಥಾಪನೆಗೆ ಅಡಿಗಲ್ಲು ಹಾಕಿಲ್ಲ. ಇದು ರೈತರನ್ನು ಕೆರಳುವಂತೆ ಮಾಡಿದೆ. ನಮಗೆ ಜಾಬ್ ಕೊಡ್ತೀವಿ, ನಿಮ್ದೆಲ್ಲ ಡೆವಲಪ್ಮೆಂಟ್ ಮಾಡ್ತೀವಿ, ಊರನ್ನ ಮಕ್ಕಳಿಗೆ ಜಾಬ್ ಕೊಡ್ತೀವಿ ಅಂತಂದು ಹೇಳಿ ತಗೊಂಡ್ರು. ರೇಟ್ ತಾರತಮ್ಯ ಮಾಡಿದರು, ಸರಿಯಾದ ಬೆಲೆ ಕೊಡಲಿಲ್ಲ. ಆಮೇಲೆ 3 ವರ್ಷ ಹಿಂದಿನ ರೇಟ್ ಕರೆದಾರ, ಮೋಸದ ಬೆಲೆ 3 ವರ್ಷ ಹಿಂದಿನ ರೇಟ್ ಕರೆದಾರ. ಈ ರನ್ನಿಂಗ್ ರೇಟ್ ಕರೆದಿಲ್ಲ, ಇದೇ ವರ್ಷದ ಕರೆದಿಲ್ಲ ಅವರು. ಆವಾಗ ಸರ್ಕಾರ ತಪ್ಪಾಗೈತೆ ಅಂತ ಲೆಟ್ರ್ ಕೊಟ್ಟರು ಸುತ ಸರ್ಕಾರಕ್ಕೆ ಯಾವುದೇ ರೀತಿ ಸ್ಪಂದಿಸೋದು ನಮ್ಮನ್ನು. ಅಲ್ಲದೆ ಸಂಡೂರಿನಲ್ಲೇ 2 ದೊಡ್ಡ ಗಣಿಗಳನ್ನು ಹೊಂದಿದ್ರು. ಕಾರ್ಖಾನೆ ತೆರೆಯಲು NMDC ಮುಂದಾಗಿಲ್ಲ. ಈ 3 ಪಕ್ಷಗಳ ನಾಯಕರು ಕೂಡ ಆಗಮಿಸಿ ಭರವಸೆ ನೀಡಿದ್ರು. KIADB ಷರತ್ತುಗಳ ಪ್ರಕಾರ ಭೂಮಿ ಹಂಚಿಕೆಯಾಗಿ 9 ತಿಂಗಳ ಒಳಗಾಗಿ ನಿರ್ಮಾಣ ಪ್ರಕ್ರಿಯೆ ಆರಂಭವಾಗಬೇಕು. ಭೂಮಿ ಸ್ವಾಧೀನಕ್ಕೆ ಬಂದ 5 ವರ್ಷಗಳಲ್ಲಿ ಉತ್ಪಾದನೆ ಆರಂಭಿಸಬೇಕು ಅನ್ನೋ ನಿಯಮವಿದ್ರೂ ಕಾರ್ಖಾನೆ ಆರಂಭವಾಗದಿರುವುದನ್ನು ಗಮನಿಸಿದರೆ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಕೈಗೊಂಬೆಯಾಗಿದೆ ಅನ್ನೋದು ರೈತರ ಆಕ್ರೋಶವಾಗಿದೆ. ಈಗ ನಾವು ಈ ಕುಡ್ತಿನಿಯಲ್ಲಿ 2010ರಿಂದ ನಮಗೆ ಭೂಮಿ 13,000 ಎಕರೆ ಭೂಮಿ ಕಳ್ಕೊಂಡಿದ್ದೀವಿ. ರೈತರು ಕಳ್ಕೊಂಡ್ರು ನಮಗೆ ಯಾವುದೇ ವಿಧವಾದ ಭೂ ಬೆಲೆನೂ ಕೊಟ್ಟಿಲ್ಲ. ಈಗ ಭೂಮಿ ತಗೊಳ್ಳೋ ಹೊತ್ನಾಗ ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕೊಟ್ಟಿಲ್ಲ. ಸರಿಯಾದ ಭೂ ಬೆಲೆನೂ ನಿಗದಿ ಮಾಡಿದ್ದ ಅದು ನಿಗದಿ ಮಾಡಿರೋ ಬೆಲೆ ಬಿಟ್ಟು ಕಡಿಮೆ ಬೆಲೆಗೆ ನಮ್ಮ ಹತ್ರ ಭೂಮಿ ಮೋಸದಿಂದ ತಗೊಂಡಿದ್ದಾರೆ. ಆದ್ದರಿಂದ ನಾವು ಈಗ 901 ದಿನದವರೆಗೆ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಈಗ 3 ಸರ್ಕಾರಗಳು ಬಂದು ಹೋಗಿಬಿಟ್ಟಿವಿ. ಇಲ್ಲಿ JDS ಬಂದರು, BJP ಬಂತು, ಕಾಂಗ್ರೆಸ್ ಬಂತು. 3 ಸರ್ಕಾರದವ್ರು ಬಂದು ನಮಗೆಲ್ಲ ಭರವಸೆಗಳನ್ನು ಕೊಟ್ಟರು. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕಾರ್ಖಾನೆ ಹಾಕ್ತೀವಿ, ನಿಮಗೆ ಉದ್ಯೋಗ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದರು. ಆದ್ರೂ ಇವತ್ತಿಗೆ ಯಾವುದು ಸರ್ಕಾರ ನಮಗೆ ಯಾವುದು ಭರವಸೆ ಒಟ್ಟು ಒಂದು ಕಾರ್ಯರೂಪಕ್ಕೆ ಅಂತೂ ತಂದಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಬಂಡವಾಳ ಹೂಡಿಕೆ ಸಮಾವೇಶ ಮಾಡಿದ್ರು 1 ಲಕ್ಷ ಕೋಟಿ ಆಕರ್ಷಿಸುವುದು ಕಷ್ಟ. ಆದರೆ NMDC ಕಾರ್ಖಾನೆ ಸ್ಥಾಪಿಸಿದರೆ ಒಂದು ಬಾರಿಗೆ ಕನಿಷ್ಠ 30,000 ಕೋಟಿ ಬಂಡವಾಳ ಹರಿದು ಬರುತ್ತದೆ. ನಮ್ಮವರೇ ಆದ HD ಕುಮಾರಸ್ವಾಮಿ ಉಕ್ಕು ಮತ್ತು ಭಾರೀ ಕೈಗಾರಿಕೆ ಸಚಿವರಾಗಿದ್ದಾರೆ. ಕಾರ್ಖಾನೆ ತರಲು ಇದು ಸಕಾಲವಾಗಿದೆ. ಕಾರ್ಖಾನೆ ತಂದು ರೈತರ ನೆರವಿಗೆ ಸರ್ಕಾರ ನಿಲ್ಲಲಿ ಅನ್ನುವುದು ರೈತರ ಆಗ್ರಹವಾಗಿದೆ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.